ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋನಲ್ಲಿ ಒಂದು KCET ಆಪ್ಷನ್ ಎಂಟ್ರಿಗಳನ್ನು ಹೇಗೆ ಮಾಡ್ಕೋಬೇಕು ನೋಡಿ. ನೀವು KE ವೆಬ್ಸೈಟ್ಗೆ ಹೋಗಿ ಈ ತೋರಿಸ್ತಾ ಇರುವ ಒಂದು ಲಿಂಕನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನಿಗೆ ನೋಡಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಇರುವಂತೆ ಒಂದು ನಿಮ್ಮ CET ನಂಬರನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. CET ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಈ KE ವೆಬ್ಸೈಟ್ನಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ CET ವೆರಿಫಿಕೇಷನ್ ನಂಬರನ್ನು ಹಾಕಿ. ನೆಕ್ಸ್ಟ್ ನೋಡಿ ನೀವು ಇಲ್ಲಿ ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಮತ್ತು ನ್ಯೂ ಪಾಸ್ವರ್ಡು, ಮೊಬೈಲ್ ನಂಬರು, ಇಮೇಲ್ ID ಮತ್ತು ಸೀಕ್ರೆಟ್ ಕ್ವಶನ್ಗಳನ್ನು ಇಲ್ಲಿಂದ ಒಂದೊಂದಾಗಿ ಫಿಲ್ ಮಾಡ್ತಾ ಹೋಗಿ. ಇದನ್ನು ಒಂದೇ ಸರಿ ಇರುತ್ತೆ, ಸರಿಯಾಗಿ ಒಂದು ಸರಿ ಚೆಕ್ ಮಾಡಿಕೊಂಡು ಸರಿಯಾಗಿ ಫಿಲ್ ಮಾಡಿ. ಇಲ್ಲಿ ಮೊಬೈಲ್ ನಂಬರು ಮತ್ತು ಇಮೇಲ್ ಐಡಿಯನ್ನು, ನಿಮ್ಮ ಚಾಲ್ತಿಯಲ್ಲಿರುವ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಇಲ್ಲಿಂದ ನೀವು ಫಿಲ್ ಮಾಡಬೇಕಾಗುತ್ತೆ ನೋಡಿ. ಸರಿಯಾದ ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರ್ ಕೊಡಿ. ಮುಂದೆ ನಿಮ್ಮ ಪಾಸ್ವರ್ಡ್ ಅದು ಏನಾದರೂ ಮರೆತು ಹೋದರೆ ಫಾರ್ಗೆಟ್ ಮಾಡುವಲ್ಲಿ ತಮಗೆ ಇದೇ ಇಮೇಲ್ ID ಮತ್ತು ಮೊಬೈಲ್ ನಂಬರ್ಗಳನ್ನು ಇಲ್ಲಿ OTP ಕಳಿಸಲಾಗುತ್ತದೆ. ಮತ್ತು ಸೀಕ್ರೆಟ್ ಕ್ವಶನ್ ಕೂಡ ನೀವು ಇಲ್ಲಿ ಒಂದು ಸರಿ ಬರೆದುಕೊಂಡು ಇಟ್ಕೊಳ್ಳಿ. ಪಾಸ್ವರ್ಡು ಏನು ಹಾಕಿದ್ರಿ ಅದನ್ನು ಕೂಡ ನೀವು ಬರೆದುಕೊಂಡು ಇಟ್ಕೊಂಡು ಲಾಗಿನ್ ಅಂತ ಕೊಡಬೇಕು. ಲಾಗಿನ್ ಆದ ತಕ್ಷಣ ಇಲ್ಲಿ ಒಂದು ತಮಗೆ ರಿಫಂಡ್ ಡೀಟೇಲ್ಸನ್ನು ಫಿಲ್ ಮಾಡಲು ತೋರಿಸುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತುಂಬಬೇಕು ನೋಡಿ. ಕ್ಯಾಂಡಿಡೇಟ್ ಬ್ಯಾಂಕ್ ಅಕೌಂಟು ಅಥವಾ ಫಾದರ್ ಮದರ್ಗೆ ಸಂಬಂಧಿಸಿದಂತೆ ನೀವು ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಒಂದೊಂದಾಗಿ ತುಂಬ್ತಾ ಹೋಗಬೇಕು. ಮೊದಲನಿಗೆ ಕ್ಯಾಂಡಿಡೇಟ್ ಇಲ್ಲ ಹೆಸರನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ನೀವು ಫಾದರ್ ಅದರ ನಡೆಯುತ್ತೆ ಮತ್ತು ಸ್ಟೂಡೆಂಟ್ನ ಒಂದು ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ನಡೆಯುತ್ತೆ. ಮದರ್ದು ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ಇಲ್ಲಿ ನೀವು ಫಿಲ್ ಮಾಡಬಹುದು. ಬನ್ನಿ ಒಂದು ನೇಮನ್ನು ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮನ್ನು ಫಿಲ್ ಮಾಡ್ಕೋಬೇಕು ನೋಡಿ. ಅಕೌಂಟ್ ಹೋಲ್ಡರ್ ನೇಮನ್ನು ಫಿಲ್ ಮಾಡಿ ಮತ್ತು ಯಾರಿಗೆ ಸಂಬಂಧಪಟ್ಟಿದೆ ಅದನ್ನು ಸೆಲೆಕ್ಟ್ ಮಾಡಿ, ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ಮತ್ತು ಬ್ರ್ಯಾಂಚು, ಅಕೌಂಟ್ ನಂಬರು, IFSC ಕೋಡನ್ನು ಫಿಲ್ ಮಾಡಿ. ಕೊನೆಯದಾಗಿ ಒಂದು ಕ್ಯಾಂಡಿಡೇಟ್ನ ಒಂದು ಮೊಬೈಲ್ ನಂಬರ್ ಕೂಡ ಇಲ್ಲಿ ಫಿಲ್ ಮಾಡಬೇಕಾಗುತ್ತದೆ. ಬ್ಯಾಂಕಿನ ಮೊಬೈಲ್ ನಂಬರ್ ಬಿಟ್ಬಿಡಿ, ಕ್ಯಾಂಡಿಡೇಟ್ ಮೊಬೈಲ್ ನಂಬರನ್ನು ಇಲ್ಲಿ ನೀವು ಫಿಲ್ ಮಾಡಿ. ಕೊನೆಯದಾಗಿ ಒಂದು ಸೇವ್ ಅಂತ ಕೊಟ್ಟರೆ ತಮಗೆ ಈ ಡಾಟಾ ಇಲ್ಲಿ ಸೇವ್ ಆಗುತ್ತೆ ನೋಡಿ. ಸೇವ್ ಅಂತ ಕೊಟ್ಟರೆ ಇಲ್ಲಿ ಕೆಳಗಡೆ ತಮಗೆ ಸೇವ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಅದಾದ ತಕ್ಷಣ ಇಲ್ಲಿ ಮೇಲ್ಗಡೆ ಕಾಣುವ ಒಂದು ಬ್ಯಾಕ್ ಟು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡಿ. ವೀಕ್ಷಕರೇ, ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗಿದೆ. ಇದರಲ್ಲಿ 2-3 ಆಪ್ಷನ್ ಇದೆ. ಆಪ್ಷನ್ ಎಂಟ್ರಿ, ಅಲಾಟ್ಮೆಂಟು ಮತ್ತು ಅಕೌಂಟ್ ಸೆಟ್ಟಿಂಗ್ ಅಂತ. ಮೊದಲನೇ ಆಪ್ಷನ್ ಎಂಟ್ರಿಯಲ್ಲಿ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿ ಅಗ್ರಿ ಅಂತ ಕೊಡಿ. ಅಗ್ರಿ ಅಂತ ಕೊಟ್ಟ ತಕ್ಷಣ ತಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಆಪ್ಷನ್ ಎಂಟ್ರಿ ಅಂತ ತೋರಿಸ್ತಾ ಇದೆ. ಅದರ ಕೆಳಗಡೆ ನೋಡೋದಾದರೆ ಇಂಜಿನಿಯರಿಂಗು, ಫುಡ್ ಸೈನ್ಸು ಯಾವ್ಯಾವ ಕೋರ್ಸ್ಗಳಿವೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕೋರ್ಸು ಮತ್ತು ಕಾಲೇಜ್ ಅಂತ 2 ಆಪ್ಷನ್ ಕೊಟ್ಟಿದ್ದಾರೆ. ಕೋರ್ಸ್ ವೈಸು ಆಪ್ಷನ್ ಎಂಟ್ರಿ ಮಾಡೋರು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ ವೈಸು ಆಪ್ಷನ್ ಎಂಟ್ರಿ ಮಾಡೋರು ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಕಾಲೇಜ್ ಲಿಸ್ಟನ್ನು ಕೊಡಲಾಗಿದೆ. ನಿಮ್ಮ ಪ್ರಯಾರಿಟೀಸು ವೈಸು ಇಲ್ಲಿ ಕಾಲೇಜ್ಗೆ ಒಂದು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಬೇಕು. ಸೀರಿಯಲ್ ನಂಬರ್ ಆಗಿ ಇಲ್ಲಿ 1 2 3 4 ಅಂತ ಪ್ರಯಾರಿಟಿ ಇಲ್ಲಿ ಕೊಡಬೇಕು ನೋಡಿ. ಕಾಲೇಜನ್ನು ಇಲ್ಲಿ ಒಂದೊಂದಾಗಿ ನೀವು ಸರ್ಚ್ ಮಾಡಿ ಕೂಡ ಇಲ್ಲಿ ಸರ್ಚ್ ಮಾಡಿ ಇಲ್ಲಿ ಪ್ರಯಾರಿಟಿ ವೈಸು ಎಂಟ್ರಿ ಮಾಡಿ. ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು. ನಿಮಗೆ ಕಾಲೇಜನ್ನು ಸರ್ಚ್ ಮಾಡಲು ಕಂಟ್ರೋಲ್ F ಅಂತ ಕೊಡಿ. ಆಮೇಲೆ ಸರ್ಚ್ ಬಟನ್ನಲ್ಲಿ ಕಾಲೇಜ್ ಕೋಡ್ ಟೈಪ್ ಮಾಡಿದರೆ ತಮಗೆ ಆಟೋಮೆಟಿಕ್ಕು ಕಾಲೇಜನ್ನು ಹೈಲೈಟ್ ಆಗಿ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಹೀಗೆ ಒಂದೊಂದಾಗಿ ಕಾಲೇಜನ್ನು ಫೈಂಡ್ ಮಾಡಿ ನೀವು ಎಂಟ್ರಿ ಮಾಡಬೇಕು. ಕೊನೆಯದಾಗಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ತಮಗೆ ಆ ಕಾಲೇಜ್ ಲಿಸ್ಟು ಈ ಸೈಡ್ ಬರುತ್ತೆ, ಮಾಡಿಫಿಕೇಷನ್ ಆ್ಯಂಡ್ ಸೆಲೆಕ್ಷನ್ ಆಪ್ಷನ್ನಲ್ಲಿ. ಮತ್ತು ಇಲ್ಲಿ ಕೆಳಗಡೆ ನೋಡೋದಾದರೆ ವ್ಯೂ ಸೆಲೆಕ್ಟೆಡ್ ಆಪ್ಷನ್ ಅಂತ ಕೊಟ್ಟಿದೆ, ಅಲ್ಲಿ ನೀವು ನೋಡ್ತಾ ಹೋಗಬೇಕು. ಈಗ 10 ಕಾಲೇಜ್ ಆಪ್ಷನ್ ಎಂಟ್ರಿಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇನ್ನಷ್ಟು ಹೆಚ್ಚಿನ ಕಾಲೇಜನ್ನು ನೀವು ಎಂಟ್ರಿ ಮಾಡಲು ನೋಡಿ ಸೇಮ್ ಪ್ರೊಸೆಸನ್ನು ಫಾಲೋ ಮಾಡಬಹುದು. ಹೀಗೆ ಪ್ರಯಾರಿಟಿ ವೈಸು ಒಂದೊಂದಾಗಿ ಕಾಲೇಜನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ವೀಕ್ಷಕರೇ, ಕೋರ್ಸ್ ವೈಸ್ ಆಗಿದೆ. ಕಾಲೇಜ್ ವೈಸು ಒಂದು ಆಪ್ಷನ್ ಎಂಟ್ರಿ ಮಾಡಲು ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಕಾಲೇಜ್ಗಳ ಒಂದು ಲಿಸ್ಟ್ ತೋರಿಸುತ್ತೆ ನೋಡಿ. ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಆಪ್ಷನ್ ಎಂಟ್ರಿ ಮಾಡಲು ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ತಾಯಿದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ ಸೆಲೆಕ್ಷನ್ ಆಗಿದ ತಕ್ಷಣ ಆ ಕಾಲೇಜ್ನಲ್ಲಿ ಇರುವ ಒಂದು ಎಲ್ಲ ಕೋರ್ಸ್ಗಳ ಮಾಹಿತಿಯಲ್ಲಿ ಕೊಡುತ್ತೆ ನೋಡಿ. ನೀವು ಕಂಟಿನ್ಯೂಸ್ ಆಗಿ ಒಂದು ಪ್ರಯಾರಿಟಿ ವೈಸು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಬೇಕು. ನಿಮಗೆ ಯಾವುದು ಅಪ್ಲಿಕೇಶನ್ಗಳನ್ನು ಹಾಕಲು ನೀವು ಬಯಸ್ತೀರಿ ಅದನ್ನು ಇಲ್ಲಿ ನೀವು ನಂಬರ್ ವೈಸು ಇಲ್ಲಿ ಸೇವ್ ಮಾಡ್ಕೋತಾ ಹೋಗಬೇಕು. ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇಲ್ಲಿ ಕೊಡಬೇಕಾಗುತ್ತದೆ. ನೀವು ಪ್ರತಿಯೊಂದು ಕಾಲೇಜನ್ನ ಒಂದೊಂದಾಗಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ನೋಡಿ. ಇಲ್ಲಿ ಎಲ್ಲ ಕಾಲೇಜ್ನ ಹೆಸರಿದೆ. ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರೋ ಕಾಲೇಜನ್ನು ಸೆಲೆಕ್ಟ್ ಮಾಡಿ
ಅದೇ ಕಾಲೇಜ್ನಲ್ಲಿ ತಮಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸ್ಗೆ ಮುಂದಿನ ಭಾಗದಲ್ಲಿ ತಾವು ಇಲ್ಲಿ ಪ್ರಿಯಾರಿಟಿಯನ್ನು ಫಿಲ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ನೋಡೋದಾದರೆ ನೀವು ಎಲ್ಲ ಆಪ್ಷನ್ಗಳನ್ನು ಸೇವ್ ಆದ ತಕ್ಷಣ ಕೆಳಗೆ ಕಾಣುವ ಒಂದು ಡೀಟೇಲ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಿರುವ ಒಂದು ಎಲ್ಲ ಕಾಲೇಜ್ಗಳ ಒಂದು ಲಿಸ್ಟನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಈ ಡೀಟೇಲ್ಸ್ ಮೇಲೆ ಕ್ಲಿಕ್ ಆದ ತಕ್ಷಣ ತಮಗೆ ಒಂದು PDF ಅನ್ನು ಇಲ್ಲಿ ಡೌನ್ಲೋಡ್ ಮಾಡಲು ಅವಕಾಶವನ್ನು ಕೊಡುತ್ತೆ. PDF ಡೌನ್ಲೋಡ್ ಆಗುತ್ತೆ. ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಿರುವ ಒಂದು ಎಲ್ಲ ಕಾಲೇಜಿನ ಪ್ರಿಯಾರಿಟಿ ವೈಸ್ ತಮಗೆ ಒಂದು PDFನಲ್ಲಿ ಪ್ರಿಂಟ್ ತೆಗೆದುಕೊಳ್ಳಲು ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.